ಹಾಗೆ, ಸೂರ್ಯೋದಯಕ್ಕೆ ಹಕ್ಕಿಗಳು ಜೋಗುಳ ಹಾಡುವ ಹಾಗೆ, ಸಂಜೆಯ ತಂಪಾದ ಗಾಳಿ ಪ್ರಕೃತಿಗೆ ತೊಟ್ಟಿಲು ತೂಗುವ ಹಾಗೆ ಈ ಕಾರ್ಯಕ್ರಮ ನಮ್ಮ ನಿಮ್ಮೆಲ್ಲರ ನಡುವಿನ ಪ್ರೀತಿ ವಿಶ್ವಾಸದ ಕೊಂಡಿಯಾಗಲಿ ಎನ್ನುವ ಆಶಯದೊಂದಿಗೆ ದಿನಾಂಕ 28/2/2025 ಪ್ರಗತಿ ನ್ಯಾಷನಲ್ ಪಬ್ಲಿಕ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಬೇವೂರು ಇಲ್ಲಿ ಹಮ್ಮಿಕೊಳ್ಳಲಾಗಿರುವ ಮಾತೃಪಿತೃ ವಂದನಾ ಕಾರ್ಯಕ್ರಮ ಹಾಗೂ 5ನೇ ತರಗತಿಯ ಬೀಳ್ಕೊಡುಗೆ ಸಮಾರಂಭಕ್ಕೆ ಆಗಮಿಸಿರುವ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ. ಯಾವುದೇ ಒಂದು ಕಾರ್ಯಕ್ರಮದ ಮೊದಲ ಘಟ್ಟ ಪ್ರಾರ್ಥನಾ ಗೀತೆ. ಉಳ್ಳವರು ಶಿವಾಲಯ ಮಾಡುವರಯ್ಯ, ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ ಶಿರವೆ ಹೊನ್ನ ಕಳಸೋಣ ವಚನದಂತೆ ತಮ್ಮ ಈ ಒಂದು ಭಕ್ತಿಗೀತೆಯ ಮೂಲಕ ಈ ಕಾರ್ಯಕ್ರಮಕ್ಕೆ ವಿದ್ಯುತ್ ಚಾಲನೆ ನೀಡಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ಮೂರ್ತಿ ವಿದ್ಯಾರ್ಥಿನಿಯರು. ಹೊಳೆಯ ಹರಿಸಿ ಹೊಸದೊಂದು ಚೇತನದೊಂದಿಗೆ ಪುಟ್ಟ ನಗುವಿನೊಂದಿಗೆ ಜ್ಞಾನವ ಅರಿಸಿ ಬಂದ ಯಾತ್ರಿಕರು ನಾವು. ಅಂತಹ ಜ್ಞಾನ ದೇಗುಲದ ಬೀಳ್ಕೊಡುಗೆ ಮತ್ತು ಮಾತೃಪಿತೃ ವಂದನಾ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಅತಿಥಿಗಳನ್ನು, ಆತ್ಮೀಯ ಪಾಲಕರನ್ನು, ಊರ ನಾಗರಿಕರನ್ನು ಹಾಗೂ ನಮ್ಮ ಮೂರು ವಿದ್ಯಾರ್ಥಿಗಳನ್ನು ಸ್ವಾಗತಿಸಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ಸಹ ಶಿಕ್ಷಕಿಯಾದ ಸವಿತಾ ಮಸೂತಿ ಮೇಡಮ್ ಅವರು ಬರಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. This occasion of Matru Pitru Vandana function
Today, we gather to express our deepest gratitude and reverence towards the pillars of our lives, our mothers, fathers who have nurtured us with unconditional love and guided us through every step of our journey. Let us celebrate this special day, acknowledging their sacrifices and seeking their blessings as we pay homage to the divine presence embodied within them. Thank you so much. ಸ್ವಾಗತ ಭಾಷಣ ಮಾಡಿದ್ದ ಸವಿತಾ ಮೆಸತಿ ಮೇಡಮ್ ಅವರಿಗೆ ಧನ್ಯವಾದಗಳು. ಈಗ ಮಾಲಾರ್ಪಣೆ ಕಾರ್ಯಕ್ರಮ ನೆರವೇರಿಸಿಕೊಡ್ಬೇಕು ವಿನಂತಿಸಿಕೊಳ್ಳುತ್ತೇನೆ. ಈ ಒಂದು 2024-25ನೇ ಸಾಲಿನ ಶೈಕ್ಷಣಿಕ ವರ್ಷದ 5ನೇ ಕ್ಲಾಸಿನ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುವ ಸಮಾರಂಭ ಹಾಗೂ ಈ ಒಂದು ಮಾತೃವಂದನ ಪಿತೃವಂದನ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಈ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮೂರಿನ ಆರಾಧ್ಯ ದೇವರಾದಂತ ಶ್ರೀ ಪರಮ ಪೂಜ್ಯ ಜ್ಞಾನಪ್ಪಜ್ಜನ ಅವರಿಗೆ ಸುಸ್ವಾಗತವನ್ನು ಕೋರುತ್ತಾ ಈ ಮಹನೀಯರಿಗೆ ಲಿಂಗರಾಜ್ ಅಮರಗೌಡರು ಬಂದು ಸನ್ಮಾನ ಮಾಡಬೇಕಾಗಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಹಾಗೂ ಈ ಪ್ರಗತಿ ಶಾಲೆಯ ಸದಸ್ಯರಾದಂತಹ ರೇಖಾ ಕಡ್ತೋಟ್ ಅವರಿಗೆ ಸನ್ಮಾನಿಸಬೇಕಾಗಿ ವಿನಂತಿಸ್ಕೊತಾ ಇದ್ದೀನಿ. ಸದಸ್ಯರಾದಂಥ ಹುಸೇನ್ ಸಾಬ್ ಅಮರಾವತಿ ಇವರಿಗೆ ಮುಖ್ಯ ವೆಂಕಟೇಶ್ ಸನ್ಮಾನ ಮಾಡಬೇಕಲ್ಲಿ ವಿನಂತಿಸ್ಕೊತಾ ಇದ್ದೀನಿ. ಮುತ್ತಿಗೆ ಚಿದಾನಂದ ಬಸಮಡ್ ಅವರಿಗೆ ಮಾದಿಯವರು ಸನ್ಮಾನ ಮಾಡಬೇಕು. ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತಾ ಇನ್ನೂರ ಸದಸ್ಯರಾದಂತಹ ಬುಲಾತಿ ಅವರಿಗೆ ದೌಲಾಪುರ ಪಾಲಕರಾದಂತಹ ಮಂಕನವರು ಬಂದು ಸನ್ಮಾನ ಮಾಡಬೇಕು. ಉದ್ದಾರ ಅವರು ಪರಮಾನಂದ್ ಉದ್ದಾರ ಅವ್ರು ಬಂದು ಸನ್ಮಾನ ಮಾಡಬೇಕಾಗಿಲ್ಲ ವಿನಂತಿ. ಪರಮೇಶ್ವರ್ ಗುರುಮಾತರು ಎಲ್ಲರೂ ಸೇರಿ ಈ ಒಂದು ಮಹನೀಯರಿಗೆ ಸನ್ಮಾನಗೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊತಾ ಇದ್ದೀನಿ. ಧನ್ಯವಾದಗಳು. ಸನ್ಮಾನಗೈದಂತಹ ಮತ್ತು ಸನ್ಮಾನಿಸಿದಂತ ಮಹನೀಯರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಇನ್ನೂರು ಎಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಆಸೀನರಿರ್ತಕ್ಕಂಥ ಎಲ್ಲ ಮಹನೀಯ ಸ್ಕೂಲ್ ದೇವರು ಇವರು ವಾರ್ಷಿಕ ಸ್ನೇಹ ಸಮ್ಮೇಳನ ಮತ್ತು ಮಾತೃಪುತ್ರ ವಂದನಾ ಕಾರ್ಯಕ್ರಮಕ್ಕೆ ನಮ್ಮನ್ನು ಆಹ್ವಾನಿಸಬೇಕಾಗಿ ಎಲ್ಲ ಶಾಲಾ ಸಿಬ್ಬಂದಿಗೂ ಮುದ್ದು ಮಕ್ಕಳಿಗೂ ಆ ಜ್ಞಾನೇಶ್ವರನು ತುಂಬ ಆಶೀರ್ವಾದ ಮಾಡಬಹುದು. ಶಾಲೆಯ ಪರವಾಗಿ ಧನ್ಯವಾದವನ್ನು ಸಲ್ಲಿಸುತ್ತೇವೆ. ಜೊತೆಗೆ ಇದ್ದು ನಮ್ಮನ್ನು ಹುರಿದುಂಬಿಸುತ್ತಿರುವ ನಮ್ಮ ಶಾಲೆಯ ಅಧ್ಯಕ್ಷರಾದ ಬಸವರಾಜ್ ಅಮರಗೋಳ್ ಸರ್ ಅವರು ಈ ಕಾರ್ಯಕ್ರಮದ ಕುರಿತು ಮಾತನಾಡಬೇಕೆಂದು ಕೇಳಿಕೊಳ್ಳುತ್ತೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ನನ್ನ ಆತ್ಮೀಯ ಪಾಲಕರಿಗೂ ವೇದಿಕೆ ಮೇಲೆ ಆಸೀನರಿರತಕ್ಕಂಥ ಗಣ್ಯಮಾನ್ಯರಿಗೂ ಮುದ್ದು ಮಕ್ಕಳಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತಾ ಈ ಒಂದು ಕಾರ್ಯಕ್ರಮ ಆಗಮಿಸಿದಂಥ ಪಾಲಕರನ್ನು ನೋಡಿದ್ರೆ ಈ ಒಂದು ನಾವು ಕಾರ್ಯಕ್ರಮವನ್ನು ಮಾಡಬೇಕು ಅಂದರೆ ನಾವು ಅಷ್ಟೇ ಮಾಡಿದರೆ ಕಾರ್ಯಕ್ರಮ ಯಶಸ್ವಿ ಆಗಂಗಿಲ್ಲದು. ಪ್ರತಿಯೊಂದಕ್ಕೂ ನನ್ನ ಪ್ರಗತಿ ಶಾಲಾ ಪಾಲಕರಿಗೆ ನಾ ಹೆಮ್ಮೆಯಿಂದ ಹೇಳ್ಕೊತೀನಿ, ನಾ ಏನೇ ಒಂದು ಕಾರ್ಯಕ್ರಮ ಮಾಡಲಿ, ಪ್ರತಿಯೊಂದು ಪ್ರವಾಸ ಇರಲಿ ಅಥವಾ ಯಾವುದೋ ಒಂದು ಸಣ್ಣ ಪುಟ್ಟ ಕಾರ್ಯಕ್ರಮ ಮಾಡಲಿ, ಇನ್ನೂ ಕಾರ್ಯಕ್ರಮ ಮಾಡ್ರಿ ಸರ್ ಅಂತ ಹೇಳುವಂಥ ಪಾಲಕರಿದ್ದಾರೆ. ಇಂಥ ಪಾಲಕರಿದ್ದತ್ನಾಗ ಯಾವಾಗಲೂ ನಮ್ಗೆ ಭಾಳ ಖುಷಿ ಇರ್ತೈತಿ. ದುಡ್ಡು ಏನಾದರೂ ಮಾಡ್ಬೋದು, ಬಟ್ ಸಪೋರ್ಟ್ ಅಂದ್ರೇನ ಒಂದು ಸಹಕಾರ ಇರಲಿಲ್ಲ ಅಂದ್ರೆ ಯಾವುದೇ ಕಾರ್ಯ ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನೋಡ್ರಿ ಎಲ್ಲ ತಮ್ಮ ಮನೆಗೆಲ್ಲಸವನ್ನು ಬಿಟ್ಟು ಇವತ್ತು ಮತ್ತು ನಾಳೆ 2 ದಿನ ಕಾರ್ಯಕ್ರಮ ಇಟ್ಟರು ಕೂಡ ಬಹಳ ಜನ ಪಾಲಕರು ಬಂದಾರ, ಇನ್ನೂ ಬರಾಕತ್ತಾರ. ಈ ಒಂದು ಪಾಲಕರ ಉತ್ಸಾಹದಿಂದ ಈ ಪ್ರಗತಿ ಶಾಲೆ ಪ್ರಗತಿಯನ್ನು ಹೊಂದಾಕತೈತಿ ಅಂತ ಹೇಳ್ತಾ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ತುಂಬಾ ಧನ್ಯವಾದಗಳು. ಈ ಕಾರ್ಯಕ್ರಮದ ಕುರಿತು ಮಾತನಾಡಿದ ನಮ್ಮ ಶಾಲೆಯ ಆಧಾರ ಸ್ತಂಭವಾಗಿರುವ ಅಮರಗೋಳ್ ಸರ್ ಅವರಿಗೆ ಧನ್ಯವಾದಗಳು.
ಶಿವ ಎದೆ ಹಾಲು ಕುಡಿದರೋ ಅಮ್ಮ ನೀನೇ ದೈವ ಅಂತ ಕಾಲು ಮುಗಿದರೋ ಬಾಳಿಗೆ ಒಂದೇ ಮನೆ ಬಾಳೆಗೆ ಒಂದೇ ಗೊನೆ ಭೂಮಿಗೆ ದೈವ ಒಂದೇನೇ ತಾಯಿ ದಾರಿಗೆ ಒಂದೇ ಕೊನೆ ರಾಗಿಗೆ ಒಂದೇ ತೆನೆ ಸೃಷ್ಟಿಸೋ ಜೀವ ಒಂದೇನೇ ತಾಯಿ ಬ್ರಹ್ಮ ವಿಷ್ಣು ಶಿವ ಎದೆ ಹಾಲು ಕುಡಿದರೋ ಅಮ್ಮ ನೀನೇ ದೈವ ಅಂತ ಕಾಲು ಮುಗಿದರೋ ಜಗದೊಳಗೆ ಮೊದಲು ಜನಿಸಿದಳು ಹುಡುಕಿದರೆ ಮೂಲ ಸಿಗದಯ್ಯ ತಡವಿರದ ಕರುಣೆ ಕಡಲಿವಳು ಗುಡಿಯಿರದ ದೇವಿ ಇವಳಯ್ಯ ಮನಸ್ಸು ಮಗು ಥರ ಪ್ರೀತಿಯಲಿ ಹರಸೋ ಹಸುತರ ತ್ಯಾಗದಲ್ಲಿ ಜಗತ್ತೂಗೋ ಜನನಿ ಜೀವದ ಜೀವತಾಯಿ ಬ್ರಹ್ಮ ವಿಷ್ಣು ಶಿವ ಎದೆ ಹಾಲು ಕುಡಿದರೋ ಅಮ್ಮ ನೀನೇ ದೈವ ಅಂತ ಕಾಲು ಮುಗಿದರೋ ಪದಗಳಿಗೆ ಸಿಗದ ಗುಣದವಳು ಬರೆಯುವುದು ಹೇಗೆ ಇತಿಹಾಸ ಬದುಕುವುದ ಕಲಿಸೋ ಗುರು ಇವಳು ನರಳುವಳು ಹೇಗೋ ನವಮಾಸ ಗಂಗೆ ತುಂಗೆಗಿಂತ ಪಾವನಳು ಬೀಸೋ ಗಾಳಿಗಿಂತ ತಂಪಿವಳು ಜಗತ್ತೂಗೋ ಜನನಿ ಜೀವದ ಜೀವತಾಯಿ ಬ್ರಹ್ಮ ವಿಷ್ಣು ಶಿವ ಎದೆ ಹಾಲು ಕುಡಿದರೋ ಅಮ್ಮ ನೀನೇ ದೈವ ಅಂತ ಕಾಲು ಮುಗಿದರೋ ಬಾಳಿಗೆ ಒಂದೇ ಮನೆ ಬಾಳೆಗೆ ಒಂದೇ ಗೊನೆ ಭೂಮಿಗೆ ದೈವ ಒಂದೇನೇ ತಾಯಿ ದಾರಿಗೆ ಒಂದೇ ಕೊನೆ ರಾಗಿಗೆ ಒಂದೇ ತೆನೆ ಸೃಷ್ಟಿಸೋ ಜೀವ ಒಂದೇನೇ ತಾಯಿ ಬ್ರಹ್ಮ ವಿಷ್ಣು ಶಿವ ಎದೆ ಹಾಲು ಕುಡಿದರೋ ಅಮ್ಮ ನೀನೇ ದೈವ ಅಂತ ಕಾಲು ಮುಗಿದರೋ ಊರೇನೇ ಅಂದರು ನೀ ನನ್ನ ದೇವರು
ಅಮ್ಮಯ್ಯ ಅಮ್ಮಯ್ಯ ಬಾರೆ ಅಕ್ಕರೆ ಸಕ್ಕರೆ ತಾರೆ ಮಕ್ಕಳ ಬಾಯಿಗೆ ಮಕ್ಕಳ ಬಾಳಿಗೆ. ಅಮ್ಮಯ್ಯ ಅಮ್ಮಯ್ಯ ಬಾರೆ ಅಕ್ಕರೆ ಸಕ್ಕರೆ ತಾರೆ ಮಕ್ಕಳ ಬಾಯಿಗೆ ಮಕ್ಕಳ ಬಾಳಿಗೆ. ಹೂವಿಗೂ ಹಣ್ಣಿಗೂ ಭೂಮಿ ದೇವರು, ನೋವಿಗೂ ನಲಿವಿಗೂ ತಾಯಿ ದೇವರು. ಅಮ್ಮಯ್ಯ ಅಮ್ಮಯ್ಯ ಬಾರೆ ಅಕ್ಕರೆ ಸಕ್ಕರೆ ತಾರೆ ಮಕ್ಕಳ ಬಾಯಿಗೆ ಮಕ್ಕಳ ಬಾಳಿಗೆ. ಜಗವೇ ತಾಯಿಗೆ ತೊಟ್ಟಿಲು, ನಾವೆಲ್ಲ ಮಕ್ಕಳು. ಆ ಸುರರು ತಾಯಿಗೆ ದಾಸರು, ಮಾತಿಗೆ ತಪ್ಪರು. ಸತ್ಯಕ್ಕೆ ಸಾಕ್ಷಿ ಸುಳ್ಳಿಗೆ ಶೂಲ, ತಾಯಾಣೆ ತಾಯಾಣೆ. ಅಮ್ಮ ಜಗಕ್ಕೆ ಮುಕ್ಕೋಟಿ ದೇವರು, ನೀ ನನ್ನ ದೇವರು. ಮಾನಕ್ಕೂ ದೊಡ್ಡದು ಮಣ್ಣಿನ ಋಣ, ಪ್ರಾಣಕ್ಕೂ ದೊಡ್ಡದು ತಾಯಿಯ ಋಣ. ಅಮ್ಮಯ್ಯ ಅಮ್ಮಯ್ಯ ಬಾರೆ ಅಕ್ಕರೆ ಸಕ್ಕರೆ ತಾರೆ ಮಕ್ಕಳ ಬಾಯಿಗೆ ಮಕ್ಕಳ ಬಾಳಿಗೆ. ಜನನಿ ಜೀವಕ್ಕೆ ಮೂಲನಿ, ತ್ಯಾಗಕ್ಕೆ ಕಳಶನಿ. ಓ ಜನನಿ ಎಲ್ಲಕ್ಕೂ ಮೊದಲು ನೀ, ಪ್ರೇಮಕ್ಕೆ ಕಡಲು ನೀ. ಮಾನಕ್ಕೆ ರೂಪ ಮನಸ್ಸಿಗೆ ದೀಪ, ನಿನ್ನ ಮುಖ ನಿನ್ನ ಮುಖ. ಅಮ್ಮ ಯಾರೇನೇ ಅಂದರು ನೀ ನನ್ನ ದೇವರು. ಇರಲಿ ಮಕ್ಕಳಿಗೆ ಎಲ್ಲ ಸಂಜು ತಳವಾರ್, ಕಾರ್ತಿಕ್ ಗಡೇಜ್. ಮುಕ್ಕೋಟಿ ದೇವರು ನೀ ನನ್ನ ದೇವರು. ದಾನಕ್ಕೂ ದೊಡ್ಡದು ಅನ್ನದ ಋಣ, ಧ್ಯಾನಕ್ಕೂ ದೊಡ್ಡದು ಅಮ್ಮನ ಋಣ. ಅಮ್ಮಯ್ಯ ಅಮ್ಮಯ್ಯ ಬಾರೆ ಅಕ್ಕರೆ ಸಕ್ಕರೆ ತಾರೆ ಮಕ್ಕಳ ಬಾಯಿಗೆ ಮಕ್ಕಳ ಬಾಳಿಗೆ. ಅಮ್ಮಯ್ಯ ಅಮ್ಮಯ್ಯ ಬಾರೆ ಅಕ್ಕರೆ ಸಕ್ಕರೆ ತಾರೆ ಮಕ್ಕಳ ಬಾಯಿಗೆ ಮಕ್ಕಳ ಬಾಳಿಗೆ. ಹೂವಿಗೂ ಹಣ್ಣಿಗೂ ಭೂಮಿ ದೇವರು, ನೋವಿಗೂ ನಲಿವಿಗೂ ತಾಯಿ ದೇವರು. ಅಮ್ಮಯ್ಯ ಅಮ್ಮಯ್ಯ ಬಾರೆ ಅಕ್ಕರೆ ಸಕ್ಕರೆ ತಾರೆ ಮಕ್ಕಳ ಬಾಯಿಗೆ ಮಕ್ಕಳ ಬಾಳಿಗೆ. ತಂದೆ ಎಂಬ ಪದವೀನ ಓಹೋ ತಾಯಿ
ತಂದೆ ಎಂಬ ಪದವಿನ ಕೊಟ್ಟಿದ್ದು ಮುದ್ದಾದ ಮಕ್ಕಳೇ, ತಂದಿದ್ದು ಮುದ್ದಾದ ಮಕ್ಕಳೇ. ತಾಯಿ ತಂದೆ ಎಂಬ ಪದವಿನ, ಓಹೋ ತಾಯಿ ತಂದೆ ಎಂಬ ಪದವಿನ ಕೊಟ್ಟಿದ್ದು ಮುದ್ದಾದ ಮಕ್ಕಳೇ, ತಂದಿದ್ದು ಮುದ್ದಾದ ಮಕ್ಕಳೇ. ಲೋಕ ಬೆಳಗುವ ಸೂರ್ಯ ಕೂಲಿಯನ್ನು ಕೇಳೋದಿಲ್ಲ, ಹೆದ್ದು ಹೊತ್ತು ಸಾಕೋರು ಸ್ವಾರ್ಥದಿಂದ ಸಾಕೋದಿಲ್ಲ. ಮಕ್ಕಳ ಪ್ರೀತಿ ಸಿಕ್ಕಾಗ ಬೇರೆ ಏನೂ ಬೇಕಿಲ್ಲ. ಕೋಟಿ ಕೋಟಿ ಸಂಪತ್ತು ಮಕ್ಕಳ ಮುಂದೆ ದೊಡ್ಡದಲ್ಲ, ಮಕ್ಕಳು ನೀಡೋ ಆನಂದ ತೂಗಿ ನೋಡೋ ತಕ್ಕಡಿ ಇಲ್ಲ. ಸ್ವರ್ಗದ ಬಾಗಿಲು ತೆರೆಸೋದು ಮಕ್ಕಳೇ ಅಂದರೆ ತಪ್ಪಿಲ್ಲ. ಜನ್ಮ ನೀಡೋರಿಗೆ ಜೀವ ಕೊಡಬೇಕಣ್ಣೋ, ಸಾಕಿ ಸಲಹೋರಿಗೆ ಋಣಿಯಾಗಿರಬೇಕಣ್ಣೋ. ತಾಯಿ ತಂದೆ ಎಂಬ ಪದವಿನ, ಓಹೋ ತಾಯಿ ತಂದೆ ಎಂಬ ಪದವಿನ ಕೊಟ್ಟಿದ್ದು ಮುದ್ದಾದ ಮಕ್ಕಳೇ, ತಂದಿದ್ದು ಮುದ್ದಾದ ಮಕ್ಕಳೇ. ವಂಶವೃಕ್ಷ ಅನ್ನೋದು ಎಂದು ಕೂಡ ಬಾಳದಂತೆ, ರೆಂಬೆ ಕೊಂಬೆ ನೂರಿದ್ರು ಬೇರು ಮಾತ್ರ ಒಂದೇ ಅಂತೆ. ಹೆತ್ತವರೆಂಬ ಹೆಗ್ಗಳಿಕೆ ಮಕ್ಕಳೇ ಕೊಟ್ಟ ವರವಂತೆ. ಅತ್ತೆ ಮಾವ ಅನ್ನೋದು ಸೊಸೆಯು ಕೊಡುವ ಪಟ್ಟವಂತೆ, ಅಜ್ಜ ಅಜ್ಜಿ ಅಂದಾಗ ಮುಪ್ಪಿಗೊಂದು ಅರ್ಥವಂತೆ. ಕರುಳಿನ ಬಂಧ ತಂದಂಥ ಪಾತ್ರಗಳಲ್ಲಿ ನೂರಂತೆ. ನಮ್ಮ ಬಾಳೆಂಬುದು ಒಂದು ಚಕ್ರ ಕಣೋ, ತಾನು ಇದ್ದಲ್ಲಿಗೆ ಬಂದು ನಿಲ್ಲುವುದಣ್ಣೋ. ತಾಯಿ ತಂದೆ ಎಂಬ ಪದವಿನ, ಓಹೋ ತಾಯಿ ತಂದೆ ಎಂಬ ಪದವಿನ ಕೊಟ್ಟಿದ್ದು ಮುದ್ದಾದ ಮಕ್ಕಳೇ, ತಂದಿದ್ದು ಮುದ್ದಾದ ಮಕ್ಕಳೇ. ತಾಯಿ ತಂದೆ ಎಂಬ ಪದವಿನ, ಓಹೋ ತಾಯಿ ತಂದೆ ಎಂಬ ಪದವಿನ ಕೊಟ್ಟಿದ್ದು ಮುದ್ದಾದ ಮಕ್ಕಳೇ, ತಂದಿದ್ದು ಮುದ್ದಾದ ಮಕ್ಕಳೇ, ಕೊಟ್ಟಿದ್ದು ಮುದ್ದಾದ ಮಕ್ಕಳೇ, ತಂದಿದ್ದು ಮುದ್ದಾದ ಮಕ್ಕಳೇ. ಆ
ಶಿಕ್ಷಕರು ನಾವು ಬೆಳೆದಾಗ ನಾವು ಆಗಲು ನಮಗೆ ಪಾಠ ಕಲಿಸುತ್ತಾರೆ. ನಮ್ಮ ತಪ್ಪಿನ ಅರಿವನ್ನು ಸಹ ನಮಗೆ ಅರಿವು ಮಾಡುತ್ತಾರೆ. ಶಿಕ್ಷಕರನ್ನು ಗುರು ಎಂದು ಪರಿಗಣಿಸಲಾಗಿದೆ. ನಮ್ಮ ಶಿಕ್ಷಕರು ನನ್ನ ಹೆಸರು ಖುಷಿ. ನಾನು 5ನೇ ತರಗತಿ ವಿದ್ಯಾರ್ಥಿ. ನನ್ನ ಹೆಸರು ನಾಗವೇಣಿ ರಾಜಪ್ಪ ಉದ್ದಾಸ್. ನನಗೆ ಪ್ರಪಂಚದ ಅರಿವು ಮೂಡುವ ಮೊದಲೇ ನಾನು ಇದೇ ನನ್ನ ಪ್ರಗತಿ ನ್ಯಾಷನಲ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನಲ್ಲಿ ಓದುತ್ತಿದ್ದೇನೆ. ಈಗ ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಮನೆಯಲ್ಲಿ ತಂದೆ ತಾಯಿಯರು ಸಂಸ್ಕೃತಿ ಸಂಸ್ಕಾರ ಬಗ್ಗೆ ತಿಳುವಳಿಕೆ ನೀಡಿದರೆ ಈ ನನ್ನ ಗುರುಗಳು ಹಾಗೂ ಗುರುಮಾತೆಯರು ಸಮಾಜದಲ್ಲಿ ಅಮ್ಮ ನನ್ನಿ ಜನುಮ ನಿನ್ನ ವರದಾನವಮ್ಮ. ಅಮ್ಮ ನಿನಗ್ಯಾರು ಸಮ, ನನ್ನ ಜಗ ನೀನೇ ಅಮ್ಮ. ನಿನ್ನ ಆಲಾಲಿ ಪದ ನನ್ನ ಒಳಗೆ ಸದಾ ನಿಲದೆ ಮಿಡಿದಿದೆ ಅಮ್ಮ. ಹಂಗಿರದ ಕೀರ್ತನೆ ಬೇಕಿರದ ನಡೆವ ದೈವವೇ ಅಮ್ಮ. ಅಮ್ಮ ನನ್ನೀ ಜನುಮ ನಿನ್ನ ವರದಾನವಮ್ಮ. ಅಮ್ಮ ಪೂರ್ತಿ ಉಪವಾಸ ಇರುವೆನು. ನಿನ್ನ ಒಂದು ಅಪ್ಪುಗೆಯೂ ಸಾಕು, ಆ ನೆನಪಿನಲ್ಲಿ ಸೆರವಾಸ ಇರುವೆನು. ನೀನೆ ನನ್ನ ಲೋಕವು, ನೀನೆ ನನ್ನ ಜೀವವು, ನೀನೆ ನನಗೆ ಎಲ್ಲವೂ ಅಮ್ಮ.
film actor from Talikot. ಪ್ರಾರ್ಥನಾ ಗೀತೆ. ನಮ್ಮ ನಾಡು ತನ್ನದೇ ಆದಂತಹ ಅದ್ಭುತ ಪರಂಪರೆಯನ್ನು ಹೊಂದಿದೆ. ಈ ನಾಡಿನಲ್ಲಿ ಎಲ್ಲ ಶುಭಗಳಿಗೆ ಮೊದಲು ದೇವರಲ್ಲಿ ಪ್ರಾರ್ಥಿಸುವುದು ಒಂದು ಪ್ರತೀತಿ. ಅದರಂತೆ ಈ ಒಂದು ಶುಭ ಗಳಿಗೆಯಲ್ಲಿ ಕಾರ್ಯಕ್ರಮವನ್ನು ಒಂದು ಪ್ರಾರ್ಥನಾ ಗೀತೆಯ ಮೂಲಕ ಪ್ರಾರಂಭಿಸುತ್ತಿದ್ದೇನೆ. ಪ್ರಾರ್ಥನಾ ಗೀತೆಯನ್ನು ಹಾಡಲು ಬರುತ್ತಿದ್ದಾರೆ ನಮ್ಮ ಸಹ ಶಿಕ್ಷಕಿಯಾದಂತಹ ನೇತ್ರಾ ಗಣಾಚಾರಿ ಮೇಡಮ್, ಬರಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. Invite Netra Ganachari ma'am on this stage. ಪಾಲಿಸೋ ಲಾಲಿಸೋ ತ್ರಿಜಗದೊಡೆಯ ಶ್ರೀ ಭುಜಗಭೂಷಣ, ತ್ರಿಜಗದೊಡೆಯ ಶ್ರೀ ಭುಜಗಭೂಷಣ, ಗಜವದನ ಪಾಲಿಸೋ ಲಾಲಿಸೋ, ಗಜವದನ ಪಾಲಿಸೋ ಲಾಲಿಸೋ, ಏಸು ದಿನಕ್ಕೆ ನಿನ್ನ ವಾಸವ ಪೊಗಳುವೆ, ಏಸು ದಿನಕ್ಕೆ ನಿನ್ನ ವಾಸವ ಪೊಗಳುವೆ, ಲೇಸ ಪಾಲಿಸೋ ನಿತ್ಯ ವಾಸವ ಸುತನೇ, ಲೇಸ ಪಾಲಿಸೋ ನಿತ್ಯ ವಾಸವ ಸುತನೇ, ಗಜವದನ ಪಾಲಿಸೋ ಲಾಲಿಸೋ, ಗಜವದನ ಪಾಲಿಸೋ ಲಾಲಿಸೋ, ಭಕ್ತಿಯೊಳ್ ಭಜಿಪೆನು ರಕ್ತಾಂಬರಧರ, ಭಕ್ತಿಯೊಳ್ ಭಜಿಪೆನು ರಕ್ತಾಂಬರಧರ, ಮುಕ್ತಿ ಪಥವ ತೋರೋ ಶಕ್ತಿ ಸ್ವರೂಪ, ಭಕ್ತಿಯೊಳ್ ಭಜಿಪೆನು ರಕ್ತಾಂಬರಧರ, ಮುಕ್ತಿ ಪಥವ ತೋರೋ ಶಕ್ತಿ ಸ್ವರೂಪನೇ, ಗಜವದನ ಪಾಲಿಸೋ ಲಾಲಿಸೋ, ಗಜವದನ ಪಾಲಿಸೋ ಲಾಲಿಸೋ, ಅಡವಿಯೊಳಗೆ ನಿನ್ನ ಬಿಡುವವರ್ಯಾರೋ ರಣ್ಣ, ಅಡವಿ ಕಡು ಹರುಷದಿ ಕಾಯ ವಿಜಯ ವಿಠಲ ದಾಸ, ಗಜವದನ ಪಾಲಿಸೋ ಲಾಲಿಸೋ, ಗಜವದನ ಪಾಲಿಸೋ ಲಾಲಿಸೋ, ಗಜವದನ ಪಾಲಿಸೋ. ಪ್ರಾರ್ಥನೆ ಗೀತೆಯನ್ನು ಹಾಡಿದ ನಮ್ಮ ಶಾಲೆಯ ಶಿಕ್ಷಕಿಯಾದ ನೇತ್ರಾ ಮೇಡಮ್ ಅವರಿಗೆ ಧನ್ಯವಾದವನ್ನು ಹೇಳುತ್ತಿದ್ದೇನೆ. ಈಗ ದೀಪ ಬೆಳಗಿಸುವುದು, ಅಂಧಕಾರವನ್ನು ಹೋಗಲಾಡಿಸಿ ಜೀವನದಲ್ಲೂ ಸಹ ಜ್ಞಾನದ ಬೆಳಕನ್ನು ನೀಡಲಿ ಎಂದು ಪ್ರಾರ್ಥಿಸುತ್ತಾ ಈ ಕಾರ್ಯಕ್ರಮವನ್ನು ದೀಪ ಹಚ್ಚುವುದರ ಮೂಲಕ ಉದ್ಘಾಟಿಸಬೇಕೆಂದು ಮಹನೀಯರಲ್ಲಿ ಪ್ರಾರ್ಥನೆ. ಲ್ಯಾಂಪ್ ಲೈಟ್ ದೀಪದಿಂದ ದೀಪವ 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 ಹಚ್ಚಬೇಕು ಮಾನವ 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 ಮಾನವ, ಪ್ರೀತಿಯಿಂದ ಪ್ರೀತಿ ಹಂಚಿರೋ, ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ ಹಂಚಲು, ಮನಸ್ಸಿನಿಂದ ಮನಸ್ಸನು ಬೆಳಗಬೇಕು ಮಾನವ, ಮೇಲು ಕೀಳು ಭೇದ ನಿಲ್ಲಲು, ಭೇದವಿಲ್ಲ ಬೆಂಕಿಗೆ ದ್ವೇಷವಿಲ್ಲ ಬೆಳಕಿಗೆ, ನೀ ತಿಳಿಯೋ ನೀ ತಿಳಿಯೋ, ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ ಹಂಚಲು, ಹೋ 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 ಹೋ. ದಿವಂಗತ ಯಮನಪ್ಪ ಡೊಳ್ಳಿನ್ ಮತ್ತು ದಿವಂಗತ ಶ್ರೀ ಸಿದ್ದೇಶ್ವರ ಸ್ವಾಮಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಮಾಡಿಕೊಂಡು
welcome and bouquet announcement ceremony for guests. ಈ ಒಂದು ಪ್ರಗತಿ ನ್ಯಾಷನಲ್ ಪಬ್ಲಿಕ್ ಇಂಗ್ಲಿಷ್ ಮೀಡಿಯಂ ಸ್ಕೂಲಿನ 2024-25ನೇ ಶೈಕ್ಷಣಿಕ ವರ್ಷದ ವಾರ್ಷಿಕ ಸ್ನೇಹ ಸಮ್ಮೇಳನದಲ್ಲಿ ವೇದಿಕೆಯನ್ನು ಅಲಂಕರಿಸಿದಂತಹ ಪರಮ ಪೂಜ್ಯ ಶ್ರೀ ಜ್ಞಾನಪಜ್ಜನವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಅವರಿಗೆ ಸನ್ಮಾನವನ್ನು ಮಾಡಬೇಕಾಗಿ ಲಿಂಗರಾಜ್ ಅಮರವರಲ್ಲಿ ಕೇಳ್ತಾ ಇದ್ದೀನಿ. ಹಾಗೂ ಸಜ್ಲಿಂಗಪ್ಪ ಅಮರವರು, ನಾಗರಾಜ್ ಅಮರವರು ಬಂದು ಎಲ್ಲರೂ ಅಮರಗಳು ಬಂಧುಗಳವರು ಬಂದು ಕೇಳಿ. ಧನ್ಯವಾದಗಳು. ಗುರುವಿನ್ ಮಲ್ಲಿಕಾರ್ಜುನ್ ಗುರುವಿನ್ ಹಾನುಮತ ಗುರುಪೀಠ ಸರೋರ್ ಇವರಿಗೆ ಬಸವರಾಜ್ ಮೆಣಸಿನಕಾಯಿ ಹಾಗೂ ಜ್ಞಾನೇಶ್ ಹಿಂದೆ ಅವರು ಬಂದು ಇವರಿಗೆ ಸನ್ಮಾನ ಮಾಡಬೇಕಾಗಿದೆ. ಬೋರ್ ಇವರಿಗೆ ಮುತ್ತು ಹಾಗೂ ವಜ್ರಮಟ್ಟಿ ಅವರು ಬಂದು ಸನ್ಮಾನ ಮಾಡಬೇಕಾಗಿ ವಿನಂತಿ. ಮುತ್ತು ಅವರು ಅದೇ ತರನಾಗಿ ಶ್ರೀ ಜಯಲಕ್ಷ್ಮಿ ಮುಖಂಡವರು ರಾಜ್ಯಾಧ್ಯಕ್ಷರು ಇವರಿಗೆ ಕರಡಿಮೂಡ್ ಸರ್ ಬಂದು ಒಂದು ಸನ್ಮಾನವನ್ನು ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ವೇದಿಕೆಯನ್ನು ಸ್ವಾಗತಿಸುತ್ತಾ ಅವರಿಗೆ ಸನ್ಮಾನವಾದಂತಹ ಮಹಿಳೆಯರಿಗೆ ಧನ್ಯವಾದಗಳು. ಅಧ್ಯಕ್ಷರು ಶ್ರೀ ಉಚ್ಚೇಶ್ವರ ಶಿಕ್ಷಣ ಸಂಸ್ಥೆ ಗದ್ದನಕೇರಿ, ಅದೇ ತರನಾಗಿ ಶ್ರೀ ಸಂಗನಗೌಡ ಎಂಕಂಚೆ ಅವರು, ಈ ಒಂದು ಅಧ್ಯಕ್ಷರು ಶ್ರೀ ಗೊಲ್ಲಾಳೇಶ್ವರ ವಿದ್ಯಾ ಚಾಪನಮೂರ್ತಿಯವರ ಶಿಕ್ಷಣ ಸಂಸ್ಥೆಯಲ್ಲಿ ಎಂತ ರಮೇಶ್ ಅವರು ಬಂದು ಸನ್ಮಾನ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ. ಪ್ರಕಾಶ್ ಗೌಡ ಸಂಸ್ಥಾಪಕರು ಲಿಟಲ್ ವಂಡರ್ ಸ್ಕೂಲ್ ನವನಗರ, ಇವರಿಗೆ ಮುಲ್ಲೂರು ಬಂದು ಸನ್ಮಾನ ಮಾಡಬೇಕಾಗಿ ತಮ್ಮ ವಿನಂತಿ. ವಜ್ರಮಟ್ಟಿ ಮತ್ತು ಮುಲ್ಲೂರು ಜೋರಾದ ಚಪ್ಪಾಳೆ ಅವರಿಗೆ ಸ್ವಾಗತಿಸೋಣ. ಇನ್ನ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ತಮ್ಮದೇ ಆದ ಒಂದು ಚಲನಚಿತ್ರಗಳಲ್ಲಿ ತಮ್ಮ ಒಂದು ಹೆಸರನ್ನು ಮೂಡಿಸಿದಂತ ರಾಜು ತಾಳಿಕೋಟೆ ಅವರ ಮಗನಾದಂತ ಭರತ್ ರಾಜ್ ತಾಳಿಕೋಟೆ ಅವರು ಈ ಒಂದು ನನ್ನ ಆತ್ಮೀಯ ಗೆಳೆಯರು ದಿನಗಳಲ್ಲಿ ಲಾಂಚ್ ಆಗ್ತಾ ಇದೆ ಅಂತ ಒಬ್ಬ ಕಲಾವಿದ ಇಂಥ ಶಾಲೆಯನ್ನ ನೋಡಿ ಹೇಳಿದ್ರು, ಒಮ್ಮರ್ ಕರ್ಸು ಗೆಳೆಯ ಅಂತ ಹೇಳಿ ಆ ಒಂದು ನನ್ನ ಅಭಿಮಾನ ಇಟ್ಟು ಈ ಸಂಸ್ಥೆಗೆ ತಮ್ಮ ಕಲೆಯನ್ನು ತೋರಿಸಿ ಬಂದಿದ್ದಾರೆ. ಅಂತವರಿಗೆ ಕೂಡ ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಪೂಜ್ಯರು ಮತ್ತು ಗಣ್ಯಮಾನ್ಯರು ಅವರನ್ನ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಟ್ಟ ಅವರಿಗೆ ಸನ್ಮಾನವನ್ನು ಗೈಬೇಕು. ವಚನದೊಂದಿಗೆ ಈ ಒಂದು ಸ್ವಾಗತ. ಇನ್ನ ಅದೇ ತರನಾಗಿ ಇನ್ನೋರ್ವ ನನ್ನ ಗೆಳೆಯರಾದಂತಹ ಶ್ರೀ ಪ್ರಕಾಶ್ ಮಂಕಣಿ, ಇಲ್ಲೇ ಸಿದ್ದೇಶ್ವರ ಮಂಕಣಿ ಅವರಿಗೆ
ಈ ವೇದಿಕೆ ಮೇಲೆ ಆಸನರ್ತಕ್ಕಂಥ ಎಲ್ಲ ಮಹನೀಯರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತಾ ಸನ್ಮಾನಗಳಿರುವಂತ ಎಲ್ಲ ಮಹನೀಯರಿಗೂ ಮತ್ತು ಸನ್ಮಾನ ಮಾಡಿದಂತ ಮಹನೀಯರಿಗೂ ಕೂಡ ಧನ್ಯವಾದಗಳನ್ನು ಹೇಳುತ್ತಾ ಮುಂದಿನ ಕಾರ್ಯಕ್ರಮಕ್ಕೆ ರೆಡಿ ಮಾಡಿಕೊಡ್ತೀವಿ. ಧನ್ಯವಾದಗಳು. ಈಗ ಮಕ್ಕಳ ಸನ್ಮಾನ 2023-24ರಲ್ಲಿ ನಡೆದ ಮೂರನ್ನು ಸನ್ಮಾನಿಸುವ ಸುಸಂದರ್ಭ ಬಸವರಾಜ್ ಹೊಸಮನಿ ಹಾಗೂ ಅರ್ಜುನ್ ಗಡೇತ್ ಇವರಿಬ್ಬರು ವೇದಿಕೆಗೆ ಬರಮಾಡಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. Exams, please invite to the stage for respect occasion. 6ನೇ ಕ್ಲಾಸಿಗೆ ಹೊರಜಿ ಸೆಲೆಕ್ಟ್ ಆಗಿದ್ದಾರೆ ಅಂತ ಮಕ್ಕಳಿಗೆ ಸನ್ಮಾನಿಸೋಣ. ಎಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಒಂದು ಆ ಮಕ್ಕಳನ್ನ ಪ್ರೋತ್ಸಾಹಿಸಿ ಆಶೀರ್ವಾದ ಮಾಡಬೇಕಾಗಿ ಪಾಲಕರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. 2023-24ನೇ ಸಾಲಿನ ಮೊರಾರ್ಜಿ ಶಾಲೆಗೆ ಆಯ್ಕೆಯಾದಂತ ಮಕ್ಕಳು ತಮ್ಮ ಮಾನಸಿಕ ಮತ್ತು ದೈಹಿಕ ಸಾಮರ್ಥ್ಯದಿಂದ ಕ್ಲಸ್ಟರ್ ಮಟ್ಟದಲ್ಲಿ ನಡೆದ ಪ್ರತಿಭಾ ಕಾರಂಜಿಯಲ್ಲಿ ಭಾಗವಹಿಸಿ ತಾಲೂಕಾ ಮಟ್ಟಕ್ಕೆ ಆಯ್ಕೆಯಾಗಿರುವ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ಗಣ್ಯರು ನಡೆಸಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಶಕುಂತಲಾ ಗಿರಿಸಾಗರ್, come to stage. Come to stage. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. Children for prize receiving. ಈಗ ವರದಿ ವಾಚನ. ಈಗ ಕುಮಾರಿ ಬೃಂದಾ ಅಂಗಡಿಯವರು ಇವರಿಂದ 2024-25ನೇ ಸಾಲಿನ ಶೈಕ್ಷಣಿಕ ವರ್ಷದ ಕಾರ್ಯಚಟುವಟಿಕೆಗಳ ವರದಿ ವಾಚನ ಹೇಳಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. Kumari Brunda Angadi, student on the stage. Students to enjoy the event, which is a beautiful decorated platform in beautiful SCPS stand. Our Pragati National Public English Medium School, Bevur. This is the 6th year of our knowledge shrine. Our school started in 2019. Since then, many children have been educated in our school. I like to put forward our school's annual report. Classes have begun in June and 220 children are studying in the current academic year. They are served by skilled instructors to make them. On August 15, our school was celebrated with a cultural entertainment program with the citizen and children. Similarly, Krishna Janmashtami with children. He was involved. Ganesh Chaturthi was celebrated at our school. Teachers Day and Mahatma Gandhi Jayanti were celebrated in our school. Karnataka Rajyotsava on November 1 and the
educational tour was held with parents and children yesterday at our school. The Mother Solutional Program and farewell ceremony was held for 5th grade students and the winners of the talented children and the school educational were held for students. The award was given to the children who won the school academic sports activities, and our school parents were honored with a felicitation ceremony. Thanks to finishing this year annual reporter. Thanks. ನದಿಯ ಹಾಗೆ ಕೊನೆ ಇಲ್ಲದ ಪಯಣ. ಇಲ್ಲಿ ಯಾವುದು ಕೂಡ ಶಾಶ್ವತವಾಗಿ ನಮ್ಮ ಜೊತೆ ಉಳಿಯುವುದಿಲ್ಲ. ಉಳಿಯುವುದು ಒಂದೇ, ಅದು ಹೃದಯ ತಟ್ಟಿದ ನೆನಪುಗಳು ಮಾತ್ರ. ಈಗ ತಮ್ಮ ಮುಂದೆ ಅನಿಸಿಕೆಗಳನ್ನು ಹಂಚಿಕೊಳ್ಳಲು ಬರಲಿದ್ದಾರೆ ಕುಮಾರಿ ನಾಗವೇಣಿ ಹುತಾರ್. ಅರಿವು ಮೂಡುವ ಮೊದಲೇ ನಾನು ಇದೇ ಪ್ರಗತಿ ನ್ಯಾಷನಲ್ ಪಬ್ಲಿಕ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನಲ್ಲಿ ಓದುತ್ತಿದ್ದೇನೆ. ಈಗ ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಈ ಶಾಲೆಯನ್ನು ಬಿಟ್ಟು ಹೋಗುವ ಅನಿವಾರ್ಯತೆ ಇದೆ. ಈ ಮಾತು ಮನಸ್ಸಿಗೆ ತುಂಬಾ ದುಃಖ ತರುತ್ತದೆ. ಮನೆಯಲ್ಲಿ ತಂದೆ ತಾಯಿಯರು ಸಂಸ್ಕೃತಿ ಸಂಸ್ಕಾರದ ಬಗ್ಗೆ ತಿಳುವಳಿಕೆ ನೀಡಿದರೆ ಈ ನನ್ನ ಗುರುಗಳು ಹಾಗೂ ಗುರುಮಾತೆಯರು ಸಮಾಜದಲ್ಲಿ ಹೇಗೆ ಒಬ್ಬ ಉನ್ನತ ವ್ಯಕ್ತಿಯಾಗಿ ಬಾಳಬೇಕು ಎಂದು ತಿಳಿಸಿಕೊಟ್ಟಿದ್ದಾರೆ. ಮತ್ತೊಮ್ಮೆ ಎಲ್ಲ ನನ್ನ ಗುರುಗಳಿಗೂ ಹಾಗೂ ಗುರುಮಾತೆಯರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಅತಿಥಿಗಳ ಭಾಷಣ. ಈ ಅತಿಥಿ ಭಾಷಣ ಸಭೆಯ ಪ್ರಗತಿ ಗೌರವದ ಕೀರ್ತಿ ಮಾತಿನ ಸರತಿ ನೀವೇ ನಮ್ಮ ಮುಖ್ಯ ಅತಿಥಿ. ನಿಮ್ಮಂತಹ ವ್ಯಕ್ತಿಗಳೇ ನಮಗೆಲ್ಲ ಸ್ಫೂರ್ತಿ ಎಂದು ಹೇಳುತ್ತಾ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದ ಮುಖನವರ್ ಸರ್ ಒಂದೆರಡು ಮಾತನಾಡಬೇಕಾಗಿ ಕೇಳಿಕೊಳ್ಳುತ್ತಿದೆ. ಪೂಜ್ಯ ತಂದೆ ತಾಯಿಗಳನ್ನ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪೂಜ್ಯರು ಮತ್ತು ಹಿರಿಯರಾಗಿರ್ತಕ್ಕಂಥ ಶ್ರೀ ಜ್ಞಾನಪಜ್ಜ ಅವರು ಮತ್ತು ಮಲ್ಲಿಕಾರ್ಜುನ ಗುರುಗಳನ್ನ ತನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ ಇವತ್ತಿನ ಈ ಶುಭ ಸಂಜೆಯ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನನ್ನ ಸ್ನೇಹಿತರು, ವಿಶೇಷವಾಗಿ ಸಂಜಯನವರು ಇದ್ದಾರೆ, ಪ್ರಕಾಶ್ ಸರ್ ಬಂದಿದ್ದಾರೆ. ಬಹಳ ಸಂತೋಷ ಆಗ್ತಾ ಇದೆ. ಜೊತೆಗೆ ಕಲಾವಿದರು ಸಹಿತ ಈ ಕಾರ್ಯಕ್ರಮದಲ್ಲಿ ಕರೆಸಿದ್ದಾರೆ. ಈ ಒಂದು ಅದ್ಭುತವಾದ ಒಂದು ಕಾರ್ಯಕ್ರಮದಲ್ಲಿ ನಾವು ಎಲ್ಲರೂ ಭಾಗವಹಿಸಿದ್ದೇವೆ. ಇಂಥ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರ್ತಕ್ಕಂಥ ಯಲಗುರೀಶ್ವರ ಗ್ರಾಮೀಣ ಮತ್ತು ಸಾಂಸ್ಕೃತಿಕ ವಿದ್ಯಾವರ್ಧಕ ಈ ಸಂಸ್ಥೆಯ ಎಲ್ಲ ಒಂದು ಬಳಗವನ್ನು ಈ ಸಂದರ್ಭದಲ್ಲಿ ನಾನು ಸ್ಮರಿಸಬೇಕಾಗತ್ತೆ. ಕಾರಣ ಬಹುಶಃ ನಾನು 3 ಅಥವಾ 4ನೇ ವರ್ಷ ಸತತವಾಗಿ ಈ ಕಾರ್ಯಕ್ರಮದಲ್ಲಿ ಅಂದರೆ ಇವರ ಒಂದು ಶಾಲಾ ಕಾರ್ಯಕ್ರಮದಲ್ಲಿ ನಂದು ಅನ್ನೋ ಒಂದು ಭಾವನೆಯೊಂದಿಗೆ ಭಾಗವಹಿಸಿದ್ದೇನೆ. ಇವತ್ತೂ ಸಹಿತ ನಾನು ಕಾರವಾರಕ್ಕೆ ಹೋಗಬೇಕಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಬಿಡಬಾರ್ದು, ಈ ಒಂದು ನಿಮ್ಮೆಲ್ಲರನ್ನ ನೋಡಬೇಕು ಅನ್ನೋ ಒಂದು ಆಸೆಯಿಂದ ಬಂದಿದ್ದೇನೆ. ಜೊತೆಗೆ 2 ಮಾತುಗಳನ್ನು ಹೇಳ್ಬೇಕಾದ ಬಂದಿದ್ದೇನೆ. ಶಾಲೆಯ ಹೆಸರು ಪ್ರಗತಿ. ನಿಜಕ್ಕೂ ಈ 5 ವರ್ಷದಲ್ಲಿ ಪ್ರಗತಿಯನ್ನು ಸಾಧಿಸಿದೆ ಅಂತಂದು ನೀವೆಲ್ಲರೂ ಹೇಳ್ಬೋದು. ಈ ಪ್ರಗತಿ ಶಾಲೆ ಪ್ರಗತಿಯ ದತ್ತ ಸಾಗ್ತಾ ಇದೆ. ಮಗು ಹೋಗ್ತಕ್ಕಂಥ ಅನಿಸಿಕೆ ಹೇಳ್ಬೇಕಾದ್ರಲ್ಲಿ 5ನೇ ತರಗತಿಯನ್ನು ಬಿಟ್ಟು ನಾನು ಹೊರಗೆ ಹೋಗ್ಬೇಕಾಗಿದೆ ಅನ್ನೋ ಒಂದು ಭಾವನೆ ತನ್ನ ಮನಸ್ಸಿನಿಂದ ಹೇಳಿದ ಆ ಮಗು. ಈ ಸಂದರ್ಭದಲ್ಲಿ ಸಂಸ್ಥೆಗಳಲ್ಲಿ ನಾನು ವಿನಂತಿ ಮಾಡ್ತಿದ್ದೀನಿ, ಬೇಗನೆ ನೀವು ಸಹಿತ ಈ ಕಿರಿಯ ಪ್ರಾಥಮಿಕ ಶಾಲೆ ಹೋಗಿ ಹಿರಿಯ ಪ್ರಾಥಮಿಕ ಶಾಲೆ ಆಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಆಶಿಸ್ತೇನೆ. ಆತ್ಮೀಯರೇ, ಎಲ್ಲ ಪಾಲಕ ಪೋಷಕರು ಈ ಸಂದರ್ಭದಲ್ಲಿ ಬಂದಿದ್ದೀರ. ಶಿಕ್ಷಕರು ವರ್ಷ ಪೂರ್ತಿ ಈ ಮಕ್ಕಳಿಗೆ ವಿದ್ಯೆ ನೀಡಿದ್ದಾರೆ, ಸಂಸ್ಕಾರ ನೀಡಿದ್ದಾರೆ. ಜೊತೆಗೆ ಸಂಸ್ಥೆ ಈ ಮಕ್ಕಳನ್ನ ಅಭಿವೃದ್ಧಿಯತ್ತ ಪ್ರಗತಿಯತ್ತ ಸಾಗಿಸ್ತಕ್ಕಂಥ ಕೆಲಸವನ್ನು ಮಾಡಿದೆ. ಇದ್ರ ಜೊತೆಗೆ ಪಾಲಕರು ಸಹಿತ ನೀವೆಲ್ಲರೂ ನಿಮ್ಮದೇ ಒಂದು ಕರ್ತವ್ಯವನ್ನು ನಿರ್ವಹಿಸಬೇಕಾಗಿದೆ. ಆತ್ಮೀಯರೇ, ಕೇವಲ
ಮಗುವಿನ ಅಕ್ಷರ ಅಭ್ಯಾಸವನ್ನ ಕಲಿಸುವುದರ ಮೂಲಕ ನಮ್ಮ ಕರ್ತವ್ಯ ಮುಗಿತು ಅಂತ ಪಾಲಕರು ಭಾವಿಸಬಾರ್ದಿರ್ಬೇಕಂತ ನಮ್ಮ ಮನೆಗಳಲ್ಲಿ. ಒಂದು ಸುಂದರವಾದ ಒಂದು ಬರವಣಿಗೆ, ಆ ಬರವನ್ನ ನಿಮ್ಮ ಮುಂದೆ ಇವತ್ತ ಹೇಳ್ಬೇಕಂತ ಆಸೆ ಆಗ್ತಾ ಇದೆ. ಎಂತ ಬರಹಪ್ಪ ಅಂದ್ರೆ ಅದು ಒಬ್ಬ ಶಿಕ್ಷಕ, ಆದರ್ಶ ಶಿಕ್ಷಕ ಒಂದು ಬರಹ ಬರಿತಾನೆ. ಏನಂತಂದ್ರೆ, ಇವತ್ತು ನೀನು ಅಂದ್ರೆ ವಿದ್ಯಾರ್ಥಿಗೆ ಈ ಒಂದು ಶಾಲಾ ಬ್ಯಾಗನ್ನ, ಪುಸ್ತಕದ ಒಂದು ಹೊರೆಯನ್ನ, ಪುಸ್ತಕದ ಒಂದು ಗಂಟನ್ನ ಇವತ್ತು ನೀನು ಒರಲಿಲ್ಲ ಅಂದ್ರೆ ಇನ್ನ 18 ವರ್ಷ ತುಂಬಿದ ನಂತರ ನಿನ್ನ ಬೆನ್ನ ಮೇಲೆ 50 kg ಒಂದು ಭಾರವಾಗಿರ್ತಕ್ಕಂಥ ಸಿಮೆಂಟ್ ಚೀಲ ಹೊರಡುವಂತ ಸಂದರ್ಭ ಬರ್ತದೆ. ಈ ಮಾತಿನ ತಾತ್ಪರ್ಯ ಇಷ್ಟೇ. ಇವತ್ತು ವಿದ್ಯಾರ್ಥಿಗಳು ಶಾಲೆಯನ್ನ ನಿರ್ಲಕ್ಷ್ಯ ಮಾಡಿದರೆ, ಅಂದ್ರೆ ಪೋಷಕರು ಇರ್ಬೋದು, ಪಾಲಕರು ಇರ್ಬೋದು, ನಿಮ್ಮ ಮಕ್ಕಳ ಶಿಕ್ಷಣದ ಬಗ್ಗೆ ಏನಾದರೂ ನಿರ್ಲಕ್ಷ್ಯ ವಹಿಸಿದರೆ ಬರುವ ದಿನಗಳೇ ಅವನು ಒಬ್ಬ ಕೂಲಿಕಾರ ಆಗ್ತಕ್ಕಂಥ ಸಂದರ್ಭಗಳು ಒದಗಿ ಬರ್ತಾ ಇದ್ದಾವೆ. ಹೀಗಾಗಿ ಶಿಕ್ಷಣದ ಕಡೆಗೆ ತಾವು ಗಮನ ಹರಿಸ್ಬೇಕು. ಮಗುವಿನ ಕಲಿಕೆಯ ಕಡೆಗೆ ತಾವು ಗಮನ ಹರಿಸ್ಬೇಕು. ಗಮನ ಹರಿಸೋದ್ರ ಮೂಲಕ ಆ ಮಗುವಿನ ಕಲಿಕೆಯ ಒಂದು ಪ್ರಗತಿಯತ್ತ ಸಾಗಬೇಕಾಗಿತ್ತು. ಹೀಗಾಗಿ ಈ ಸಂದರ್ಭದಲ್ಲಿ ತಾವೆಲ್ಲರೂ ಭಾಗವಹಿಸಿದ್ರೆ, ಇನ್ನೊಂದು ಸರ್ಕಾರ ಈ ಖಾಸಗಿ ಶಾಲೆಯಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಹಲವು ರೀತಿಯಾದ ಸೌಲಭ್ಯಗಳನ್ನು ನೀಡದೆ ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳಿಗೆ ಮಾತ್ರ ಸೌಲಭ್ಯಗಳನ್ನು ನೀಡ್ತಾ ಇದೆ. ಇಲ್ಲಿಯ ಮಕ್ಕಳಲ್ವಾ ಅನ್ನೋ ಒಂದು ಪ್ರಶ್ನೆ ಎದುರಾಗ್ತದೆ. ಅದಕ್ಕೆ ಒಂದು ದೃಷ್ಟಾಂತವನ್ನು ನಿಮ್ಮ ಮುಂದೆ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರ ಈಗಾಗಲೇ SSLC ವಿದ್ಯಾರ್ಥಿನಿಯರಿಗೆ, ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿನಿಯರಿಗೆ ಕರಾಟಿ ಕಲಿಯೋದಕ್ಕೆ ಹಣಕಾಸು ನೀಡ್ತಾ ಇದೆ, ಪುಸ್ತಕ ನೀಡ್ತಾ ಇದೆ, ಬ್ಯಾಗ್ ನೀಡ್ತಾ ಇದೆ. ನಮ್ಮ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ಯಾಕೆ ಸರ್ಕಾರಿ ಸೌಲಭ್ಯ ಸಿಗ್ತಾ ಇಲ್ಲ? ಅದು ಸಂಸ್ಥೆಗೆ ಬೇಕಾಗಿಲ್ಲ, ಮಕ್ಕಳಿಗೆ ನೀಡ್ಬೋದಲ್ವಾ? ಯಾಕೆ ನೀಡ್ತಾ ಇದೆಯಲ್ಲ ಗೊತ್ತಿಲ್ಲ. ಹೀಗಾಗಿ ನಮ್ಮ ಶಾಲೆಯಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳು ಸರ್ಕಾರ ಅಲ್ಪ ಸ್ವಲ್ಪಗಳ, ಅದು ಸಮವಸ್ತ್ರ ಇರ್ಬೋದು, ಬಸಿ ಊಟ ಇರ್ಬೋದು, ಅಥವಾ ಪಠ್ಯ ಪುಸ್ತಕ ಇರ್ಬೋದು, ಇತ್ಯಾದಿ ಸೌಲಭ್ಯಗಳನ್ನ ಯಾಕೆ ನೀಡಬಾರ್ದು ಅನ್ನೋ ಒಂದು ಪ್ರಶ್ನೆ ನನ್ನ ಮುಂದೆ ಕಾಡ್ತಾ ಇದೆ. ಆದ್ರೆ ಸಂಸ್ಥೆಯವ್ರನ್ನ ಹೋಗಿ ಕೇಳಕ್ಕಾಗೋದಿಲ್ಲ. ಇದನ್ನು ಕೇಳಬೇಕಾಗಿರೋ ಕರ್ತವ್ಯ ಪಾಲಕ ಪೋಷಕರು ಮತ್ತು ರಾಜಕಾರಣಿಗಳು. ಅದಕ್ಕೆ ಸರ್ಕಾರಿ ಶಾಲೆ ಓದ್ತಕ್ಕಂಥ ಮಕ್ಕಳಿಗೆ ಏನು ಸೌಲಭ್ಯಗಳು, ಆ ಸೌಲಭ್ಯಗಳನ್ನು ಏನಾದರೂ ನಮ್ಮ ಖಾಸಗಿ ಶಾಲೆಯಲ್ಲಿ ಕಲಿತಕ್ಕಂಥ ವಿದ್ಯಾರ್ಥಿಗಳಿಗೆ ನೀಡಿದ್ದೇ ಆದರೆ ಸರ್ಕಾರಿ ಶಾಲೆಯಲ್ಲಿ ಇರ್ತಕ್ಕಂಥ ದಾಖಲಾತಿ ತುಂಬಾ ಕುಸಿತಕ್ಕಂಥ ಸಂದರ್ಭಗಳು ನಮ್ಮ ಕಣ್ಣು ಬರ್ತವೆ. ದಯವಿಟ್ಟು ಪಾಲಕ ಪೋಷಕರು ಈ ಕಡೆ ಗಮನಿಸ್ಕೋಬೇಕು. ಮಕ್ಕಳ ಕಲಿಕೆ ಬಗ್ಗೆ, ಮಕ್ಕಳ ಒಂದು ಅಭಿವೃದ್ಧಿ ಕಡೆಗೆ ತಾವು ಹೆಚ್ಚಿನ ಗಮನ ಹರಿಸೋದ್ರ ಮೂಲಕ ನಿಮ್ಮ ಮಕ್ಕಳನ್ನ ಒಂದು ಒಳ್ಳೆಯ ಮಾರ್ಗದರ್ಶಕ ಕರ್ಕೊಂಡು ಹೋಗ್ಬೇಕು. ಆ ಮಕ್ಕಳೆಲ್ಲರೂ ದೇಶದ ಸತ್ಪ್ರಜೆಗಳಾಗಿ, ದೇಶದ ಅದ್ಭುತ ನಾಯಕರಾಗಿ ಹೊರಹೊಮ್ಮಲಿ ಅಂತ ಈ ಸಂದರ್ಭದಲ್ಲಿ ಆಸಕ್ತಿ. ಜೊತೆಗೆ ವರ್ಷಪೂರ್ತಿ ಕಲಿಸಿರ್ತಕ್ಕಂಥ ಮಕ್ಕಳಿಗೆ ಅವರ ಜ್ಞಾನ, ಅವ್ರು ಇನ್ನೂ ಎತ್ತರವಾಗಿ ಬೆಳೆಯುವಂತ ವಿಕಸತನ ಆಗ್ತಕ್ಕಂಥ ಸಂದರ್ಭ ಒದಗಿ ಬರಲಿ ಅಂತ ಆಶಿಸ್ತಾ ಕೊನೆಯ ಒಂದು ಮಾತನ್ನು ಹೇಳ್ತಾ ಇದ್ದೀನಿ. ಸರ್ಕಾರ ಒಂದು ಹೊಸ ಆದೇಶ ತಂದಿದೆ. ಎಂತ ಆದೇಶಪ್ಪ ಅಂತಂದ್ರೆ, 1ನೇ ತರಗತಿಗೆ ದಾಖಲಾತಿ ಆಗ್ಬೇಕಂತ ಸಂದರ್ಭದಲ್ಲಿ ಯಾವ ರೀತಿಯಾದ ಒಂದು ನಿಯಮ ಇದೆ, LKGಗೆ ದಾಖಲಾತಿ ಆಗ್ಬೇಕಂತ ಸಂದರ್ಭದಲ್ಲಿ ಏನು ಆದೇಶ ಇದೆ, ಆ ಆದೇಶವನ್ನು ಸರ್ಕಾರ ಈ ಸಂದರ್ಭದಲ್ಲಿ ಅದನ್ನ ಪರಿಶೀಲಿಸಬೇಕಂತ ನನ್ನ ವಿನಂತಿ ಇದೆ. ಜೂನ್ 1ನೇ ತಾರೀಕಿಗೆ ಬಂದಾಗ LKG ಪ್ರವೇಶ ಪಡಿಬೇಕಾದ್ರೆ ಕಡ್ಡಾಯವಾಗಿ 4 ವರ್ಷ ತುಂಬಬೇಕು. ಅವನು ಮೇ 31ಕ್ಕೆ 4 ವರ್ಷ ತುಂಬಿದ್ರೆ ಅವನು LKG ಪ್ರವೇಶ ಪಡೆಯೋದಕ್ಕೆ ಅರ್ಹ. ಹಾಗೇನೆ 1ನೇ ತರಗತಿಗೆ ಸಹಿತ ಪ್ರವೇಶ ಪಡಿಬೇಕಾದಾಗ 6 ವರ್ಷ ಪೂರ್ಣ ತುಂಬಬೇಕು. 1ನೇ ತಾರೀಕು ಅಂದ್ರೆ ಜೂನ್ 1ನೇ ತಾರೀಕಿಗೆ ಬಂದ್ರೆ ಆ ಮಗು 6 ವರ್ಷ ತುಂಬಿರ್ಬೇಕು. ಅಕಸ್ಮಾತ್ ಆಗಿ ಅವ್ನು ಜೂನ್ 7ನೇ ತಾರೀಕಿಗೆ ಹುಟ್ಟಿದ್ರೆ 363 ದಿವಸ ಅವನು ಇನ್ನೂ UKG ಕೂತ್ಕೋಬೇಕು. ದಯವಿಟ್ಟು ಇಲ್ಲಿ ಯಾರಾದರೂ ಮಾಧ್ಯಮದಲ್ಲಿದ್ದರೆ ಈ ವಿಷಯವನ್ನ ಸರ್ಕಾರಕ್ಕೆ ತಲುಪುವ ರೀತಿಯಲ್ಲಿ ಮಾಧ್ಯಮದಲ್ಲಿ ಪ್ರಕಟಿಸಬಹುದು.
ಅದಕ್ಕೆ ಮಗುವಿನ ದಾಖಲಾತಿ ಮಾಡ್ತಕ್ಕಂಥ ಸಂದರ್ಭ ಇಷ್ಟು ದಿವಸ ಇರ್ತಕ್ಕಂಥ ವ್ಯವಸ್ಥೆ ಬೇರೆ ಇತ್ತು. ಇವತ್ತು ಬಹಳ ಕಠೋರವಾಗಿ ಶಿಕ್ಷಣ ಸಚಿವರು ಸಹಿತ ಈ ಮಾತನ್ನ ಹೇಳಿದ್ದಾರೆ. ಯಾವುದೇ ರೀತಿಯಿಂದ ದಾಖಲಾತಿ ವಯೋಮಿತಿಯನ್ನ ಬದಲಾವಣೆ ಮಾಡುವ ಸಂದರ್ಭನೇ ಇಲ್ಲ ಅಂತ ಹೇಳಿದ್ದಾರೆ. ಆದ್ರೆ ತಂದೆ ತಾಯಿ ಮಗುವಿನ ದಾಖಲಾತಿ ಸೇರ್ಸೋಕೆ ಬಂದಾಗ ಗೊತ್ತಾಗುತ್ತದೆ ಅವ್ರ ಪರಿಸ್ಥಿತಿ. ಅದಕ್ಕೆ ಈ ಸಂದರ್ಭದಲ್ಲಿ ಎಲ್ಲ ಪಾಲಕ ಪೋಷಕರು ಎಚ್ಚರಗೊಳ್ಬೇಕು. ಮಕ್ಕಳ ಕಲಿಸುವ ಜವಾಬ್ದಾರಿ, ಮಕ್ಕಳ ದಾಖಲಾತಿ ಮಾಡ್ತಕ್ಕಂಥ ಜವಾಬ್ದಾರಿ ಪಾಲಕ ಪೋಷಕರು ಮತ್ತು ಸಮಾಜದ್ದು ಬಹಳ ಪ್ರಮುಖವಾದ ಪಾತ್ರ ಇರ್ತದೆ. ಈ ಸಂದರ್ಭದಲ್ಲಿ ನನ್ನನ್ನು ಕರೆದು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಹಿರಿಯರು ಅನುಮತಿ ತೆಗೆದುಕೊಂಡು ನನಗೆ 2 ಮಾತು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಿಮ್ಮೆಲ್ಲ ಕಾರ್ಯಕ್ರಮ ಯಶಸ್ವಿಯಾಗಲಿ, ಒಳ್ಳೆಯದಾಗಲಿ, ಈ ಶಾಲೆ ಪ್ರಗತಿ ದತ್ತ ಮುನ್ನುಗ್ಗಲಿ ಅಂತ ಆಶಿಸಿದ ಬೇಗನೆ ಮುಂದಿನ ವರ್ಷ 6ನೇ ತರಗತಿ ಈ ಸಂಸ್ಥೆ ಅಡಿಯಲ್ಲಿ ಪ್ರಾರಂಭ ಆಗಲಿ. ನಿಮ್ಮೆಲ್ಲರ ಹಾರೈಕೆ ಅವ್ರ ಮೇಲೆ ಇರಲಿ ಅಂತ ಆಶಿಸ್ತಾ ನಾನು 2 ಮಾತು ಮುಗಿಸ್ತೇನೆ. ನಮಸ್ಕಾರಗಳು. Sir, for wonderful speech about education. ಪದವಾಕ್ಯ ಪ್ರಮಾಣ ಅಷ್ಟಾಂಗ ಯೋಗ ನಿಷ್ಠ ಗರಿಷ್ಠ ಚತುಷ್ಟಯ ಅಡ್ಡ ಅಂತಲ ಸರಳ ತಲೆ ಅವಲ ಗಿಂಡಿಗೆ ಛತ್ರ ಚಾಮರ ಸಾಲು ಚಾತಿಕೆಗಳು ಮೊದಲ ತೋರಣ ರುಂಡಮಾಲ ಜಲ್ಲಿನಗರಿ ವಿಭೂಷಿದವರಂತ ಆರಂಡು ಬಗರುವ ಸಾಕ್ಷಾತ್ ಜಗದ್ಗುರುಗಳಂತ ಸರ್ವ ಶಾಂತ ಮುತ್ತಯ್ಯನ ಅಧಿರಾವಣೆಗಳಲ್ಲಿ ನಮಸ್ಕರಿಸುತ್ತಾ, ಯಾವತ್ತು ಬಾಗಲಕೋಟೆ ಜಿಲ್ಲೆಯ ಬೇವೂರು ಗ್ರಾಮದಲ್ಲಿ ಪ್ರಗತಿ ನ್ಯಾಷನಲ್ ಪಬ್ಲಿಕ್ ಇಂಗ್ಲಿಷ್ ಮೀಡಿಯಂ ಸ್ಕೂಲಿನ ವಾರ್ಷಿಕ ಸ್ನೇಹ ಸಮ್ಮೇಳನದ ಅಂಗವಾಗಿ ಹಮ್ಮಿಕೊಂಡಂತ ಇಂದಿನ ವೇದಿಕೆಗೆ ಆಗಮಿಸಿದಂತ ಯಾವತ್ತು ಪೂಜ್ಯರಲ್ಲಿ, ಗಣ್ಯಮಾನ್ಯರಲ್ಲಿ, ಈ ಸ್ಕೂಲಿನ ಗುರುಗಳಲ್ಲಿ, ಗುರು ಮಾತೆಯರಲ್ಲಿ ಹಾಗೂ ಈ ಒಂದು ಸಭೆಗೆ ಆಗಮಿಸಿದಂತ ಯಾವತ್ತು ತಾಯಂದಿರಲ್ಲಿ, ಮುದ್ದು ಮಕ್ಕಳಲ್ಲಿ, ಪ್ರತ್ಯಕ್ಷ ಅಪ್ರತ್ಯಕ್ಷ ಎಲ್ಲ ಮಹನೀಯರಲ್ಲಿ ನನ್ನ ಅನಂತ ಕೋಟಿ ಶರಣಾರ್ಥಿಗಳು. ಮುಂದಿನ ದಿನಮಾನಗಳಲ್ಲಿ ಈ ಒಂದು ಪ್ರಗತಿ ನ್ಯಾಷನಲ್ ಪಬ್ಲಿಕ್ ಸ್ಕೂಲು ಇದು ಹಿರಿಯ ಒಂದು ಪ್ರಾಥಮಿಕ ಶಾಲೆ ಆಗಬೇಕಂತ ಇಲ್ಲಿ ವೇದಿಕೆ ಮೇಲೆ ಕುಂತ ಹಿರಿಯರ ಆಸೆ ಆಗಿದೆ. ಮುಂದಿನ ದಿನಮಾನಗಳಲ್ಲಿ ಈ ಒಂದು ಸ್ಕೂಲ್ನಲ್ಲಿ ಕಲಿತಂತ ಮಕ್ಕಳು ರಾಜ್ಯಕ್ಕೆ ಒಂದು ಹೆಸರು ತರಲಿ. ಈ ಒಂದು ಶಾಲೆಯಿಂದ ಸೈನಿಕರ ಐಎಎಸ್ ಆಫೀಸರು, ತಹಶೀಲ್ದಾರರು ಈ ಒಂದು ಬೇವೂರು ಗ್ರಾಮವನ್ನ ಈ ರಾಜ್ಯಾದ್ಯಂತ ಹೆಸರು ತರಲಿ. ಈ ಒಂದು ಸ್ಕೂಲು ಉನ್ನತವಾಗಿ ಬೆಳೀಲಿ ಅಂತ ಹೇಳುತ್ತಾ ಈ ಒಂದು ಸಭೆಗೆ ಆಗಮಿಸಿದಂತ ಯಾವತ್ತು ತಾಯಂದಿರಲ್ಲಿ, ವೇದಿಕೆ ಮೇಲೆ ಆಸೆಯುವಂತ ಎಲ್ಲ ಮಹನೀಯರಲ್ಲಿ ಆ ಭಗವಂತ ಎಲ್ಲರಿಗೂ ಅಷ್ಟ ಐಶ್ವರ್ಯ ಪ್ರಾಪ್ತಿಯನ್ನು ನೀಡಲಿ ಎಂದು ಹೇಳುತ್ತಾ ನನ್ನ 2 ಮಾತುಗಳಿಗೆ ವಿರಾಮ ನೀಡುತ್ತೇನೆ. ಈ ಒಂದು ಮುಖ್ಯ ಅತಿಥಿ ಭಾಷಣವನ್ನ ಪ್ರಕಾಶ್ ಗೌಡ್ ಸರ್ ಅವರು 2 ಮಾತು ಮಾತಾಡಬೇಕಾಗಿ ವಿನಂತಿ. ಅಷ್ಟೇ ನೋಡ್ತಾ ಇದ್ದಾರೆ ಹೊರತು ಅವ್ರು ಶೈಕ್ಷಣಿಕವಾಗಿ ಮುಂದಿನ ಬದುಕನ್ನು ರೂಪಿಸ್ಕೊಳ್ಳಿಕ್ಕೆ ಯಾವ ರೀತಿ ಅವರಿಗೆ ಹೊತ್ತು ಕೊಡ್ತಾ ಇದ್ದೀವಿ, ನಾವಾಯಿತು ಶಾಲೆಯವರು ಆಯಿತು ಅನ್ನುವಂಥ ಆಲೋಚನೆಯನ್ನು ಕಡಿಮೆ ನಮ್ಮಲ್ಲಿ ಪೋಷಕರಲ್ಲಿದೆ. ಪಕ್ಕದ ಮನೆ ಹುಡುಗ 95 ತಗೊಂಡಿದ್ರೆ ಅದ್ರ ಪಕ್ಕದ ಮನೆ ಹುಡುಗ 96 ತಗೋಬೇಕು. ಇಲ್ಲ ಅಂತಂದರೆ ಆ ಸ್ಕೂಲ್ ಸರಿ ಇಲ್ಲ ಅಥವಾ ಸರಿಯಾಗಿ ಪಾಠ ಮಾಡಿಲ್ಲ. ಸೊ ಈ ಒಂದು ಭಾವನೆಗಳು ಏನಿದೆ ಅದು ದಯಮಾಡಿ ಪೋಷಕರು ಅದನ್ನು ಕೈ ಬಿಡಬೇಕು ಅಂತೇಳಿ ನಾನು ನಿಮ್ಮಲ್ಲಿ ಕೋರ್ಕೊಳ್ತೇನೆ. ಇವತ್ತು ಯಾರು ಕೂಡ ಪರ್ಸೆಂಟೇಜ್ ಮೇಲೆ ಇರೋದಿಲ್ಲ. ಸೊ ನಮ್ಮ ಇಂದಿನ ಜೀವನಗಳನ್ನ ಸಮಾಜವನ್ನು ನೋಡಿದ್ರೆ ಏನೋ ಪರ್ಸೆಂಟೇಜ್ ತಗೊಂಡಿಲ್ಲ. ಕೂಲಿ ಮಾಡೋ ಮಕ್ಕಳುಗಳು ಇವತ್ತು IAS ಆಗಿದ್ದಾರೆ. ಸೊ ಈ ಒಂದು ಬೇವೂರು ನಾನು ತಿಳ್ಕೊಂಡ ಹಾಗೆ ತುಂಬ ಶೈಕ್ಷಣಿಕವಾಗಿ ಮುಂದುವರೆದಿರ್ತಕ್ಕಂಥ ಊರಾಗಿರೋದ್ರಿಂದ ತಾವೆಲ್ಲ ಕಡೆ ಈ ಒಂದು ಮಕ್ಕಳುಗಳಲ್ಲಿ ಯಾರು IAS ಆಗ್ತಾರೋ, ಯಾರು ಮಿನಿಸ್ಟರ್ ಆಗ್ತಾರೋ, ಯಾರು SP ಆಗ್ಬೋದು, DC ಆಗ್ಬೋದು, ಈ ಒಂದು ಕಲೆ ಇರುತ್ತೆ. ಆ ಕಲೆಗೆ ಪ್ರೋತ್ಸಾಹ ಕೊಡುವಂಥದ್ದು. ಮತ್ತು ಎಲ್ಲರೂ ಕೂಡ ಆಫೀಸರೇ ಆಗಬೇಕು, ಇಂಜಿನಿಯರ್ ಆಗಬೇಕು, ಡಾಕ್ಟ್ರೇ ಆಗಬೇಕು ಅನ್ನುವಂಥ ಮನೆಯಲ್ಲಿರ್ತಕ್ಕಂಥ ಭಾವನೆಗಳನ್ನು ಬಿಟ್ಟು ಅವರು ಯಾವ ವ್ಯಕ್ತಿತ್ವದಲ್ಲಿ
ಯಾವ ಕಲೆಯಲ್ಲಿ ಯಾವ ವಿಚಾರದಲ್ಲಿ ಮುಂದಿದ್ದಾರೆ ಅದಕ್ಕೆ ನೀವು ಪ್ರೋತ್ಸಾಹ ಕೊಟ್ಟು ಇವತ್ತಿನ ಏನು ಪ್ರಗತಿ ಇರ್ತಕ್ಕಂಥ ರಾಷ್ಟ್ರದಲ್ಲಿ ಮುಂದುವರಿಲಿಕ್ಕೆ ಏನೆಲ್ಲ ಬೇಕು ಅದಕ್ಕೆ ನೀವು ಸಂಯುಕ್ತ ಸಪೋರ್ಟನ್ನು ಕೊಡಬೇಕು ಅಂತ ಭಾವನೆ ಇಟ್ಕೋಬೇಕು ಅಂತೇಳಿ ಪೋಷಕರಲ್ಲಿ ಕೇಳ್ತೇನೆ. ಹಾಗೂ ಈ ಒಂದು ನಮ್ಮ ಸಮಾಜದಲ್ಲಿ ಹಾವಳಿ ಆಗಿರ್ತಕ್ಕಂಥ ಈ ಮೊಬೈಲ್ ಹಾವಳಿಯನ್ನು ತಾವು ಮಕ್ಕಳನ್ನ ಬಿಡಿಸಿದರೆ ಅದು ಬಿಡಿಸೋದು ಕಷ್ಟ. ಸೊ ಅದು ಬಿಡಿಸಿದರೆ ನಮ್ಮ ಮಕ್ಕಳು 50% ಮುಂದುವರಿತಾರೆ ಅನ್ನುವಂಥದ್ದು ನನ್ನ ಭಾವನೆ ಆಗಿದೆ. ಸೊ ದಯಮಾಡಿ ಮಕ್ಕಳಿಗೆ ಮನೆಯಲ್ಲಿ ಮೊಬೈಲ್ ಕೊಟ್ಟು ನೀವು ಜೊತೆಲಿ ಕೂತ್ಕೊಂಡು ಮೊಬೈಲ್ ನೋಡೋದನ್ನು ಬಿಡಿ. ಮೊಬೈಲ್ ಇಲ್ಲದೆ ಮಾಡಲಿಕ್ಕೆ ಏನೂ ಸಾಧ್ಯ ಇಲ್ಲ ಅನ್ನುವಂಥ ಪರಿಸ್ಥಿತಿ ಇವತ್ತು ಬಂದಿದೆ. ಬಾತ್ರೂಮ್ಗೂ ಕೂಡ ಮೊಬೈಲ್ ತಗೊಂಡೋಗೋರು ಇದ್ದಾರೆ, ಅಲ್ಲೂ ಕೂಡ ಮೊಬೈಲ್ ಬಿಟ್ಟು ಇರೋಕ್ಕಾಗೋದಿಲ್ಲ. ನಗೋದಲ್ಲ, ಇದು ನಾನು ಸತ್ಯ ಹೇಳ್ತಾ ಇದ್ದೀನಿ, ನನಗೆ ಗೊತ್ತಿದೆ, ನಾನು ನೋಡಿದ್ದೀನಿ. ಬಾತ್ರೂಮ್ ಕೂಡ ಮೊಬೈಲ್ ತಗೊಂಡು ಬಾತ್ರೂಮಲ್ಲಿ ಕೂತ್ಕೊಂಡು ಮೊಬೈಲ್ ನೋಡೋ ಮಕ್ಕಳು ಪೋಷಕರು ಇಬ್ಬರು ಇದ್ದಾರೆ. ದಯವಿಟ್ಟು ಈ ಮೊಬೈಲ್ ಹುಚ್ಚನ್ನ ನಾವು ಮಕ್ಕಳಿಗೆ ಬಿಡಬೇಕು. ಅದಕ್ಕಿಂತ ಮುಂಚಿತವಾಗಿ ಧಾರಾವಾಹಿ ಹುಚ್ಚು ಮತ್ತು ಮೊಬೈಲ್ ಹುಚ್ಚು ಪೋಷಕರು ಬಿಡಬೇಕು. ನಿಮ್ಮ ಮಕ್ಕಳ ಸಲುವಾಗಿ ನೀವು ಬಿಟ್ಟರೆ ಮಕ್ಕಳ ಪ್ರಗತಿ ತಾನಾಗೆ ಆಗ್ತದೆ ಅನ್ನುವಂಥದ್ದು ಅಭಿಪ್ರಾಯ ನಮ್ಮದಾಗಿರುತ್ತೆ. ಸೊ ಇವೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ಪ್ರಗತಿ ಶಾಲೆಗೆ ನೀವೆಲ್ಲರೂ ಕೂಡ ನಿಮ್ಮ ಉತ್ತಮವಾದಂಥ ಸಹಕಾರಗಳನ್ನು ಕೊಟ್ಟಿದ್ದೀರಿ. ನಾವು ಹೆಚ್ಚಿಗೆ ಮಾತಾಡಲಿಕ್ಕೆ ಇಲ್ಲ, ಇನ್ನೂ ಸಾಕಷ್ಟಿದೆ ಮಾತಾಡೋಕ್ಕೆ. ಇನ್ನೊಂದು ಸರಿ ಮಾತಾಡೋಣ. ನೀವೆಲ್ಲ ಮಕ್ಕಳ ಏನು ಪ್ರತಿಭೆ ಇದೆ ಅದನ್ನು ನೋಡ್ಲಿಕ್ಕೆ ಬಂದಿದ್ದೀರಿ. ಸೊ ನನ್ನನ್ನು ಇಲ್ಲಿ ಕರೆಸಿ ನನಗೆ ಗೌರವಿಸಿ ಮಾತಾಡಲಿಕ್ಕೆ 2 ಮಾತು ಅವಕಾಶ ಮಾಡಿಕೊಟ್ಟು ಸಂಸ್ಥೆಯವ್ರಿಗೂ ತಮ್ಮೆಲ್ಲರಿಗೂ ಹೊಂದಿಸ್ತಾ 2 ಮಾತು.